ಧರ್ಮ ಬೇರೆ, ಇವ್ರದೊಂದು ಧರ್ಮ ಬೇರೆ, ಅವ್ರದೊಂದು ಧರ್ಮ ಬೇರೆ, ಅವ್ರದೊಂದು ಧರ್ಮ ಬೇರೆ. ಅದು ಹೇಳಿಲ್ಲ ನಮ್ಮ ಬಸವಣ್ಣ. ನಮ್ಮ ಬಸವಣ್ಣ ಹೇಳಿದ್ದು ಯಾವುದಯ್ಯ ಧರ್ಮ ದಯ ಇರಲಾರ್ದು ಅಂತಂದಿದ್ದೆ. ಯಾವುದು? ಯಾವುದಯ್ಯ ಧರ್ಮ ದಯ ಇರಲಾರ್ದು, ದಯವೇ ಇಲ್ಲದ ಧರ್ಮ ಯಾವುದಯ್ಯ ಅಂತ ಕೇಳ್ಯಾನ. ಹೌದಲ್ಲ? ಹಂಗಂತ ಧರ್ಮ ಯಾವುದು? ದಯವೇ ಧರ್ಮದ ಮೂಲವಯ್ಯ. ಯಾವುದದು? ದಯಾ. ದಯಾ ಧರ್ಮದ ಮೂಲ. ಹಂಗಂದ್ರೆ ಯಾವ ಧರ್ಮ ಬೇಕು? ದಯ ಬೇಕು. ಧರ್ಮ ಅಂತಂದ್ರೆ ಏನು ಅಂತಂದ್ರೆ ಅವ್ರವ್ರ ಧರ್ಮ ಅವ್ರನ್ನ ಕಾಪಾಡಿಸ್ತದ ಅಂತಂದ್ರೆ ಅವ್ರವ್ರ ಮಾಡಿದ ಕರ್ಮ ಅವ್ರನ್ನ ಕಾಪಾಡ್ತದೆ. ಕರ್ಮ ಅಂದ್ರೆ ಕೆಲಸ, ಹಣೆಬರ ಅಲ್ಲ. ಕರ್ಮ ಅಂದ್ರೆ ಕೆಲಸ, ಕಾರ್ಯ. ನೀವು ಒಳ್ಳೆ ಕಾರ್ಯ ಮಾಡಿದರೆ ನಿಮ್ಮನ್ನು ಅದು ಕಾಪಾಡ್ತದ ಅಂತ ಅರ್ಥ. ಅದು ಸುಳ್ಳು ಹೇಳಲಾರ್ದಾಗ, ಮೋಸ ಮಾಡ್ಲಾರ್ದಂಗೆ, ತುಡುಗಾಗ್ಲಾರ್ದಂಗೆ, ಯಾರನ್ನೂ ನೋವು ಮಾಡ್ಲಾರ್ದಂಗೆ ಇದ್ಕೊಂಡು ಹೋದ್ರೆ ನಿಮ್ಮನ್ನು ಆ ಧರ್ಮ ಅಂದರೆ ನೀವು ಮಾಡಿರ್ತಕ್ಕಂಥ ಕೆಲಸ ಇದಲ್ಲ ಅದು ನಿಮ್ಮನ್ನು ರಕ್ಷಿಸ್ತದೆ ಅಂತ. ಇದನ್ನು ನಾವು ಧರ್ಮೋ ರಕ್ಷತಿ ರಕ್ಷಿತ ಅಂತ ಕರೀತಾರೆ. ನಮ್ಮಲ್ಲಿ ಸಂಕುಚಿತ ಮನೋಭಾವನೆ ಬಂದು ಇಸ್ಲಾಂ ಧರ್ಮದವರು ಇಸ್ಲಾಂ ಧರ್ಮ ರಕ್ಷಣೆ ಮಾಡಿದರೆ ಅವ್ರಿಗೆ ಆ ಧರ್ಮ ರಕ್ಷಣೆ ಮಾಡ್ತೈತಿ, ಹಿಂದೂ ಧರ್ಮದವರು ಹಿಂದೂ ಧರ್ಮ ರಕ್ಷಣೆ ಮಾಡಿದರೆ ಅವ್ರನ್ನ ಹಿಂದೂ ಧರ್ಮ ರಕ್ಷಣೆ ಮಾಡ್ತೈತಿ, ಜೈನ ಧರ್ಮದವರು ಜೈನ ಧರ್ಮದವ್ರು ರಕ್ಷಣೆ ಮಾಡಿದರೆ ಅವ್ರಿಗೆ ಜೈನ ಧರ್ಮ ರಕ್ಷಣೆ ಮಾಡ್ತದೆ. ಇದೇನಿಲ್ಲ. ಯಾವ ಧರ್ಮನೂ ನಾವು ಅಂದ್ಕೊಂಡಂಗೆ ಹಿಂದೂ ಮುಸ್ಲಿಂ ಜೈನ ಬೌದ್ಧ ಧರ್ಮಗಳು ನಮ್ಮನ್ನು ರಕ್ಷಣೆ ಮಾಡೋಂಗಿಲ್ಲ. ನಾವು ಮಾಡಿರ್ತಕ್ಕಂಥ ಕಾರ್ಯಗಳೇನದಾವಲ್ಲ ಅವು ನಮ್ಮನ್ನು ರಕ್ಷಣೆ ಮಾಡ್ಕೊತಾವ. ಅವುಗಳ ಮೂಲಕ ನಾವು ಕೆಲಸ ಮಾಡಿದ್ದೀವಿ ಅಂದ್ರೆ ಕರೆಕ್ಟಾಗಿ ನಮ್ಮದು ಅದು ಧರ್ಮ ಅಂತ ಇರ್ತೈತಿ. ನಾವು ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತ. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೇದಾಗ್ತೈತಿ.